ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ SPB 1946 ಜೂನ್ 4 ಸಂಗೀತ ಮನೆತನದಲ್ಲಿ ಹುಟ್ಟಿ ಶ್ರೇಷ್ಠ ಕಂಠಸಿರಿಯ ಶ್ರೇಷ್ಠ ಗಾಯಕ. ಎಲ್ಲರಿಗೂ ಗೊತ್ತಾದ ವಿಷಯ, ನನ್ನನ್ನು ನೀವು ದತ್ತ ಸ್ವೀಕಾರ ಮಾಡಿಕೊಂಡಿದ್ದೀರಾ ಕನ್ನಡಿಗನಾಗಿ. ನಾನು ಹುಟ್ಟಿದರೆ ನಾನು ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ರಾಘು, ನಿಮಗೆ ಇಷ್ಟವಾದಂಥ SPB ಸರ್ ಅವರ ಹಾಡು ಯಾವುದು? ಪ್ರೀತಿ ಎಂದರೇನು ಎಂದು ಈಗ ಅರಿತೆನು, ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲೇ ತನು ಅರಳಿತು, ಸವಿಗನಸಲೆ ಮನ ಕುಣಿಯಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಜೊತೆಯಲಿ ಥ್ಯಾಂಕ್ ಯು. ಶಿವಣ್ಣ, ಗಾನ ಸಾರ್ವಭೌಮ SPB ಸರ್ ಅವರ ಈ ಒಂದು ಕಥೆ. ಅವ್ರ ಬಗ್ಗೆ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ನಿಜವಾಗ್ಲೂ ಅವರು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗಿಂದ ಅವ್ರು ಬಿಫೋರ್ ಅವ್ರ ಸಾಂಗ್ ಅಣ್ಣ, ನಿಮ್ಮ ಮೊದಲ ಪಿಕ್ಚರ್ ಟುವಿ ಟುವಿ ಹಾಡು ಕೂಡ ಅವರೇ ಅಲ್ವಣ್ಣ ಹಾಡಿರೋದು? ಫಸ್ಟ್ ವಿಡಿಯೋ ನಾವಾಗಿದ್ದೆ, ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಐ ವಾಸ್ ದೇರ್. ಆಮೇಲೆ ಬಂದು ಅವ್ರು ಹೇಳ್ತಿದ್ರು, ಮರಿ ಚೆನ್ನಾಗಿ ಮಾಡಬೇಕು ನೀನು, ಫಸ್ಟ್ ಸಿನಿಮಾ ಅಪ್ಪಾಜಿ ಹೆಸರು ಉಳಿಸ್ಬೇಕು. ನಿಮ್ ವಾಯ್ಸ್ ಕೇಳ್ತಿದ್ದಂಗೆ ನಮ್ಗೆ ಆ ಮಜಾ ಬಂದ್ಬಿಟ್ಟಿದೆ ಸರ್ ಅಷ್ಟು. ಆಮೇಲೆ ಆ ಸಾಂಗ್ ನೋಡ್ಬಿಟ್ಟು ಅವ್ರು ಹೇಳಿದ್ರು, ಆಮೇಲೆ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ಮರಿ ತುಂಬಾ ಚೆನ್ನಾಗಿ ಮಾಡ್ತೀಯ, ಯು ಹ್ಯಾವ್ ಗಾಟ್ ಅ ವೆರಿ ಗುಡ್ ಕರಿಯರ್. ಐ ಮೀನ್ ನಿನ್ ಕರಿಯರ್ಲಿ ಬಹಳ ಮುಂದಕ್ಕೆ ಹೋಗ್ತೀಯ ಅಂತ ಒಂದು ಬ್ಲೆಸ್ಸಿಂಗ್ ಕೂಡ ಮಾಡಿದ್ರು. SPB ಸರ್ ಒಬ್ರು ಗಾನಗಾರುಡಿಗ, ಎಲ್ಲರಿಗೆ ಧ್ವನಿ ಆಗ್ತಾರೆ. ಆ ಗಾನ ಭೀಷ್ಮನ ಜೊತೆ ಇವರು ಆಕ್ಟ್ ಮಾಡ್ತಾರೆ, ಶಶಿಕುಮಾರ್ ಸರ್. ವಾಟ್ ಅ ಗೋಲ್ಡನ್ ಮೂಮೆಂಟ್ ಸರ್ ಅದು. ಆಕ್ಚುಲಿ ಈ ಸಿನಿಮಾ ಮಾಡ್ಬೇಕಾದ್ರೆ ಮುದ್ದಿನ ಮಾವ ಅಂತ ಈ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ ನಾವು. ಸಾಯಿ ಪ್ರಕಾಶ್ ఒక ನಿಮಿಷ ರಂಡಿ ಈ ಕಡೆ ಅಂತ ಕರೆದ್ರು. ಕೇಳ್ದೆ, ಇಲ್ಲ ಈ ತರ ಶಶಿಕುಮಾರ್ಗೆ ಬೇರೆಯವ್ರಿಗೆ ಯಾರನ್ನ ಹಾಡ್ಸೋಣ. ನಾನು ಹಿಡ್ಕೊಂಡೆ, ನಾನು ಡೈರೆಕ್ಟರ್ ಸಾಯಿ ಪ್ರಕಾಶ್ ಹೇಳಿದೆ, SP ಸರ್ಗೂ ಹೇಳಿದೆ, ಸರ್ ನನಗೆ ಈ ಸಿನಿಮಾದಲ್ಲಿ ಹಾಡು ಇಲ್ಲದೆ ಇದ್ರೂ ಪರವಾಗಿಲ್ಲ, ನೀ ಮಾವ ನಾನು ಅಳಿಯ ಅಷ್ಟೇ ಸಾಕು, ನಮ್ಗೆ ಸೀನ್ಗಳೇ ಸಾಕು, ನನಗೆ ನಾನು ದೇವರೊಡೆ ನಾನು ಬೇಕಾಗಿಲ್ಲ, ನನ್ನ ಸಾಂಗ್ ಅಂತ ಹಠ ಹಿಡಿದ್ಬಿಟ್ಟೆ. ನಾನು ಬೇಕಾಗಿಲ್ಲ, 2 days ನಾನು ಒಪ್ಲೇ ಇಲ್ಲ, ನಾನು ನೀವೇ ಹಾಡ್ಬೇಕು ನನಗೆ ಅಂತ ಹೇಳಿದೆ. ಸರಿ ಶಶಿ, ನಾನು ಮಾವನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ನಿನಗೂ ಹಾಡಿ ನನಗೂ ಹಾಡೋದು ಹೆಂಗೆ, ಈಗ ನನಗೆ ಯಾರು ಹಾಡ್ತಾರೆ ಅಂತ ಹೇಳಿ ನಾನು ಸಡನ್ ಆಗಿ ನೋಡಿದೆ. ಆಮೇಲೆ ಹೇಳ್ದೆ, ಸರ್ ಒಂದು ಕೆಲಸ ಮಾಡಿ, ನಾನು ಒಂದಿನ ಟೈಮ್ ಕೊಡಿ ಅಂತ ಕೇಳ್ದೆ. ಶೂಟಿಂಗ್ ಅವತ್ತು ಸಾಯಂಕಾಲ ಪ್ಯಾಕಪ್ ಆಗಿ ಸೀದಾ ಅಪ್ಪಾಜಿ ಮನೆಗೆ ಬಂದೆ ನಾನು. ಅಪ್ಪಾಜಿ ಈ ತರ ಇದೆ ಅಮ್ಮ, ಈ ತರ ಸಿನಿಮಾ ಈ ತರ ಮಾಡ್ತಾ ಇದೀವಿ ಹೀಗೆ ಅಂತ ಹೇಳಿದೆ. ಅಪ್ಪಾಜಿ ಅಂತೂ ಅವ್ರು ಹೆಂಗಿದಾಗ್ಬಿಟ್ರು ಅಂತ ಹೇಳಿದ್ರೆ, ಅಂತ ಮಹಾನ್ ಗಾಯಕ, ಮಹಾನ್ ಕಲಾವಿದ, ಅವ್ರಿಗೆ ನಾನ್ ಹಾಡೋದ ನನ್ನ ಸೌಭಾಗ್ಯ ಅಂತ ಹಿಡ್ಕೊಂಡ್ಬಿಟ್ರು ಅವರು ಅಪ್ಪಾಜಿ. ಸೊ ಲೈಕ್ ದಟ್ ಅವ್ರ ಆಕ್ಟಿಂಗ್ಗೆ, ಅವರ ಸಾಂಗ್ಗೆ ಬಂದು ಅಪ್ಪಾಜಿ ಹಾಡಿದ್ದಾರೆ, ನನ್ನ ವಾಯ್ಸ್ಗೆ ಬಂದು SP ಸರ್ ಹಾಡಿದ್ದಾರೆ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಡೆಯ ಮಗನಾದನು ಮಾವ ಮಗುವಾದನು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಡೆಯ ಮಗನಾದನು ಮಾವ ಮಗುವಾದನು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.